ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಲಾಜಿಕಲ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಬೈನ್ ಮಲ್ಟಿಪಲ್ ಕಂಡೀಷನ್ಸ್ ಆ್ಯಂಡ್ ರಿಟರ್ನ್ ಅ ಬೂಲಿಯನ್ ರಿಸಲ್ಟ್ ಟ್ರೂ ಆರ್ ಫಾಲ್ಸ್. ಲಾಜಿಕಲ್ ಆಪರೇಟರ್ಸ್ ಅಂದರೆ ಮಲ್ಟಿಪಲ್ ಕಂಡೀಷನ್ಸ್ಗಳನ್ನು ಕಂಬೈನ್ ಮಾಡಿ ಅದರ ರಿಸಲ್ಟ್ಸನ್ನು ಟ್ರೂ ಅಥವಾ ಫಾಲ್ಸ್ನ ಮೂಲಕ ತಿಳಿಸುವಂತಹ ಆಪರೇಟರ್ಸ್ಗಳು. ಯಾವುದೆಲ್ಲ ಲಾಜಿಕಲ್ ಆಪರೇಟರ್ಸ್ಗಳಿದೆ? ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಇವೆಲ್ಲವೂ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಪ್ರೋಗ್ರಾಮ್ನಲ್ಲಿ ನೋಡೋಣ ಬನ್ನಿ. ಇವಾಗ ನಾನು ಮೊದಲಿಗೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಲಾಜಿಕಲ್ ಡೆಮೋ ಅಂತ ಕೊಡ್ತೀನಿ. ಯಾಕಂದರೆ ನಾವು ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ಮಾತಾಡ್ತಿದ್ದೀವಲ್ವಾ, ಅದಕ್ಕೋಸ್ಕರ. ಹಾಗೆ ಒಂದು ಮೇನ್ ಮೆಥಡನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಯಾವುದೇ ಒಂದು ಆಪರೇಷನ್ಸ್ನ ಮಾಡಬೇಕಂದ್ರೆ ನಮಗೆ 2 ವೇರಿಯೇಬಲ್ಗಳು ಬೇಕೇ ಬೇಕು. ಅದಕ್ಕೋಸ್ಕರ ನಾನಿವಾಗ 2 ವೇರಿಯೇಬಲ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಂಟ್ ಏಜ್ ಇಸ್ ಈಕ್ವಲ್ ಟು 25. ಹಾಗೆ ಇನ್ನೊಂದು ವೇರಿಯೇಬಲ್ ಇಂಟ್ ಐ ಡಿ ಸ್ಟೇಟಸ್ ಈಸ್ ಈಕ್ವಲ್ ಟು 1 ಅಂತ 2 ವೇರಿಯೇಬಲ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕ್ತಾ ಇದ್ದೀನಿ ನಮ್ಮ ಆಪರೇಷನನ್ನು ಮಾಡೋದಕ್ಕೆ. ಓಕೆ, ಸೊ ಮೊದಲಿಗೆ ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು? ಅದು 2 ಕಂಡೀಷನ್ಸ್ಗಳನ್ನು ಕಂಬೈನ್ ಮಾಡುತ್ತೆ. 2 ಕಂಡೀಷನ್ಸ್ಗಳನ್ನ ಕಂಬೈನ್ ಮಾಡಬೇಕಂದ್ರೆ ನಾನಿಲ್ಲಿ ಮೊದಲು ಒಂದು ಕಂಡೀಷನನ್ನು ಬರೀತೀನಿ. ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತ. ಇದು ಒಂದು ಕಂಡೀಷನ್ ಆಯಿತು. ಆಮೇಲೆ ಐ ಡಿ ಸ್ಟೇಟಸ್ ಈಕ್ವಲ್ ಟು 1 ಅಂತ ಬರಿತೀನಿ. ಓಕೆನಾ? ಇಲ್ಲಿ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ರಿಲೇಷನಲ್ ಆಪರೇಟರ್ಸ್ ಅಲ್ವಾ? ಇಲ್ಲಿ ಒಂದು ಕಂಡೀಷನ್ ಆಯಿತು. ಹಾಗೆ ಇನ್ನೊಂದು ಕಂಡೀಷನ್ ಐ ಡಿ ಸ್ಟೇಟಸ್ ಈಕ್ವಲ್ ಟು 1. ನಾವು ಯಾವುದಾದ್ರೂ ವ್ಯಾಲ್ಯೂನ ಅಸೈನ್ ಮಾಡಬೇಕು ಅಂದರೆ ಸಿಂಗಲ್ ಈಕ್ವಲ್ ಸಿಂಬಲನ್ನು ಯೂಸ್ ಮಾಡ್ತೀವಿ. ಈಕ್ವಾಲಿಟಿನ ಚೆಕ್ ಮಾಡಬೇಕಾದಾಗ ಡಬಲ್ ಈಕ್ವಲ್ ಸಿಂಬಲನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ಕೂಡ ರಿಲೇಷನಲ್ ಆಪರೇಟರ್ಸ್ನಲ್ಲಿ ನೋಡಿದ್ವಿ. ಸೊ ಇವಾಗ ನನ್ನ ಹತ್ರ ಇಲ್ಲಿ 2 ಕಂಡೀಷನ್ ಇದೆ. ಇವೆರಡನ್ನ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ನಾನು ಕಂಬೈನ್ ಮಾಡ್ತೀನಿ. ಮೊದಲಿಗೆ ನಾವು ಯೂಸ್ ಮಾಡೋಣ ಆ್ಯಂಡ್. ಓಕೆ, ಸೊ ಇಲ್ಲಿ 2 ಕಂಡೀಷನ್ಸ್ಗಳನ್ನು ಆ್ಯಂಡ್ ಅನ್ನುವಂತಹ ಲಾಜಿಕಲ್ ಆಪರೇಟರ್ಸ್ ಕಂಬೈನ್ ಮಾಡಿದೆ ಅಲ್ವಾ? ಓಕೆ, ಇವಾಗ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅನ್ನೋದು ಟ್ರೂ ಆಗುತ್ತಾ, ಫಾಲ್ಸ್ ಆಗುತ್ತಾ? ನಮ್ಮ ಇನ್ಪುಟ್ನಲ್ಲಿ ಏಜ್ ಇಸ್ ಈಕ್ವಲ್ ಟು 25 ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾನು ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತ ಹೇಳ್ತಿದ್ದೀನಿ. ಸೊ 25 ಅನ್ನೋದು 18ಗಿಂತ ದೊಡ್ಡ ನಂಬರ್ ಅಲ್ವಾ? ಹಾಗಾದರೆ ಈ ಒಂದು ಕಂಡೀಷನ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅನ್ನೋದು ಟ್ರೂ ಆಗುತ್ತೆ. ಹಾಗೆ ಐ ಡಿ ಸ್ಟೇಟಸ್ ಈಕ್ವಲ್ ಟು 1 ಟ್ರೂ ಆಗುತ್ತಾ, ಫಾಲ್ಸ್ ಆಗುತ್ತಾ? ಅದು ಕೂಡ ಟ್ರೂ ಆಗುತ್ತೆ. ಯಾಕಂದರೆ ನಮ್ಮ ಇನ್ಪುಟ್ ಕೂಡ 1 ಇದೆ. ನಾವಿಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ, ಐ ಡಿ ಸ್ಟೇಟಸ್ ಈಕ್ವಲ್ ಟು 1 ಅಂತ. ಸೊ ಟ್ರೂ ಆ್ಯಂಡ್ ಟ್ರೂ ಲಾಜಿಕಲ್ ಆಪರೇಟರ್ಸಲ್ಲಿ ಟ್ರೂ ಆ್ಯಂಡ್ ಗೇಟ್ನಲ್ಲಿ ಟ್ರೂ ಅಂದರೆ ನಮಗೆ ಔಟ್ಪುಟ್ ಏನು ಬರುತ್ತೆ? ಆ್ಯಂಡ್ ಗೇಟ್ನ ಔಟ್ಪುಟ್ ಏನಾಗುತ್ತೆ? 2 ಇನ್ಪುಟ್ಸ್ಗಳು ಟ್ರೂ ಆಗಿದ್ದಾಗ ಔಟ್ಪುಟ್ ಟ್ರೂ ಆಗಿರುತ್ತೆ. ಯಾವುದಾದ್ರೂ ಒಂದು ಇನ್ಪುಟ್ ಫಾಲ್ಸ್ ಆಗಿದ್ರೂ ಕೂಡ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಸೊ ನಮ್ಮ ಈ ಒಂದು ಇನ್ಪುಟ್ಸ್ನಲ್ಲಿ 2 ಇನ್ಪುಟ್ಗಳು ಟ್ರೂ ಆಗಿರೋದ್ರಿಂದ ನಮಗೆ ಔಟ್ಪುಟ್ ಕೂಡ ಟ್ರೂ ಅಂತಲೇ ಬರಬೇಕು ಅಲ್ವಾ? ಸೊ ಒಂದು ಲಾಜಿಕಲ್ ಆಪರೇಟರ್ಸ್ ಆಯಿತು. ಇವಾಗ ಇನ್ನೊಂದನ್ನು ಚೆಕ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಕಂಡೀಷನನ್ನು ಚೇಂಜ್ ಮಾಡ್ತೀನಿ. ಏಜ್ ಲೆಸ್ ದೆನ್ 18 ಅಂತ ಕೊಡ್ತೀನಿ. ಐ ಡಿ ಸ್ಟೇಟಸ್ ಹಾಗೆ ಇರಲಿ. ಇಲ್ಲಿ ಆರ್ನ ಯೂಸ್ ಮಾಡ್ತೀನಿ. ಓಕೆನಾ?
ಇವಾಗ ಏಜ್ ಲೆಸ್ ದೆನ್ 18 ಅನ್ನೋದು ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ? ಸೊ ನಮ್ಮ ಇನ್ಪುಟ್ನಲ್ಲಿ 25 ಇದೆ, ನಾನಿಲ್ಲಿ ಏಜ್ ಲೆಸ್ ದೆನ್ 18 ಅಂತ ಕೊಟ್ಟಿದ್ದೀನಿ. ಸೊ ಈ ಕಂಡೀಷನ್ ಏನಾಗುತ್ತೆ ಇವಾಗ? ಫಾಲ್ಸ್ ಆಗುತ್ತೆ. ಯಾಕಂದರೆ ಏಜ್ 25 ಅನ್ನೋದು 18ಗಿಂತ ದೊಡ್ಡದಿದೆ, ಬಟ್ ನಾನಿಲ್ಲಿ ಯೂಸ್ ಮಾಡುವಂತಹ ಕಂಡೀಷನ್ ಏಜ್ ಲೆಸ್ ದೆನ್ 18, ಅದಕ್ಕೋಸ್ಕರ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಐ ಡಿ ಸ್ಟೇಟಸ್ ಈಕ್ವಲ್ ಟು 1 ಟ್ರೂ ಆಗುತ್ತೆ. ಸೇಮ್ ನಾ ಯೂಸ್ ಮಾಡಿದ್ದೀನಿ, ಅದಕ್ಕೆ ಟ್ರೂ ಆಗುತ್ತೆ ಅಲ್ವಾ? ಸೊ ಫಾಲ್ಸ್ ಆರ್ ಟ್ರೂ ಅಂದರೆ ಏನಾಗುತ್ತೆ? ಆರ್ ಗೇಟ್ನಲ್ಲಿ ಔಟ್ಪುಟ್ ಏನು ಬರುತ್ತೆ? ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಆಗಿದ್ರೂ ಕೂಡ ನಮ್ಮ ಔಟ್ಪುಟ್ ಟ್ರೂನೇ ಬರುತ್ತೆ. ಎರಡು ಇನ್ಪುಟ್ಗಳು ಫಾಲ್ಸ್ ಆಗಿದ್ದಾಗ ಮಾತ್ರ ನಮ್ಮ ಔಟ್ಪುಟ್ ಫಾಲ್ಸ್ ಆಗುತ್ತೆ ಅಲ್ವಾ? ಸೊ ನಮ್ಮ ಔಟ್ಪುಟ್ ಇದರಲ್ಲಿ ಏನು ಬರಬೇಕು? ಟ್ರೂನೇ ಬರಬೇಕು. ಯಾಕಂದರೆ ಇದು ಫಾಲ್ಸ್ ಆಗಿ ಐ ಡಿ ಸ್ಟೇಟಸ್ ಈಕ್ವಲ್ ಟು ಟ್ರೂ ಆದರೆ ಫಾಲ್ಸ್ ಆರ್ ಟ್ರೂ ಅಂದರೆ ನಮ್ಮ ಔಟ್ಪುಟ್ ಟ್ರೂ ಅಂತಲೇ ಬರಬೇಕು. ಓಕೆ, ಇನ್ನೊಂದು ನಮ್ಗೆ ಬೇಕಾಗಿರೋದು ಇನ್ನೊಂದು ಲಾಜಿಕಲ್ ಆಪರೇಟರ್ಸ್ ಯಾವುದು? ನಾಟ್. ಸೊ ನಾಟ್ಗೆ ನಮಗೆ ಒಂದೇ ಇನ್ಪುಟ್ನ ನಾವು ಯೂಸ್ ಮಾಡ್ಬೋದು. ಅದೇನು ಮಾಡುತ್ತೆ? ನಾಟ್ ಗೇಟ್ ಏನು ಮಾಡುತ್ತೆ? ನಾವು ಕೊಟ್ಟಿರುವ ಇನ್ಪುಟ್ನ ಆಪೋಸಿಟನ್ನು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಒಂದು ವೇಳೆ ನಾವು ಕೊಟ್ಟಿರುವ ಕಂಡೀಷನ್ ಟ್ರೂ ಆಗಿದ್ದರೆ ಅದನ್ನು ನಾವು ಬ್ರಾಕೆಟಲ್ಲಿ ಹಾಕಬೇಕು. ಸೊ ಇಲ್ಲಿ ನಾಟ್ ಸಿಂಬಲನ್ನು ಯೂಸ್ ಮಾಡ್ತೀನಿ ನಾನು. ಐ ಡಿ ಸ್ಟೇಟಸ್ ಈಕ್ವಲ್ ಟು 1 ಅನ್ನೋದು ಟ್ರೂ ಆಗುತ್ತೆ, ಬಟ್ ನಾಟ್ ಆಫ್ 1 ಅಂದರೆ ಏನು? ಫಾಲ್ಸ್ ಅಲ್ವಾ? ಅದಕ್ಕೋಸ್ಕರ ನಮ್ಮ ಔಟ್ಪುಟ್ ಫಾಲ್ಸ್ ಬರಬೇಕು. ಸೊ ಲಾಜಿಕಲ್ ಆಪರೇಟರ್ಸ್ ಎರಡು ಕಂಡೀಷನ್ಸ್ಗಳನ್ನು ಕಂಬೈನ್ ಮಾಡುತ್ತೆ. ಇದೆರಡರಲ್ಲಿ ಎರಡು ಕಂಡೀಷನ್ಸ್ಗಳನ್ನು ಕಂಬೈನ್ ಮಾಡಿವೆ, ಆ್ಯಂಡ್ ಮತ್ತು ಆರ್ ಆಪರೇಟರ್ಸ್ಗಳು. ಹಾಗೆಯೇ ನಾಟ್ ಗೇಟ್ ಏನು ಮಾಡುತ್ತೆ? ನಾವು ಕೊಟ್ಟಂತಹ ಇನ್ಪುಟ್ಗೆ ಆಪೋಸಿಟ್ ಔಟ್ಪುಟ್ಟನ್ನು ಕೊಡುತ್ತೆ. ಇನ್ಪುಟ್ ಫಾಲ್ಸ್ ಆಗಿದ್ದರೆ ಔಟ್ಪುಟ್ ಟ್ರೂ ಬರುತ್ತೆ, ಇನ್ಪುಟ್ ಟ್ರೂ ಆಗಿದ್ದರೆ ಔಟ್ಪುಟ್ ಫಾಲ್ಸ್ ಬರುತ್ತೆ. ನಮ್ಮ ಇದರಲ್ಲಿ ಇನ್ಪುಟ್ ಟ್ರೂ ಇದೆ, ಐ ಡಿ ಸ್ಟೇಟಸ್ ಈಕ್ವಲ್ ಟು 1, ಅದರ ನಾಟ್ ಏನಾಗುತ್ತೆ? ಆನ್ಸರು ಫಾಲ್ಸ್ ಬರಬೇಕು ಅಲ್ವಾ? ಸೊ ರನ್ ಮಾಡಿ ನೋಡೋಣ ಏನು ಬರುತ್ತೆ ನೋಡೋಣ ಔಟ್ಪುಟ್ಟು. ನೋಡಿ, ಟ್ರೂ ಫಾಲ್ಸ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ರಿಲೇಷನಲ್ ಆಪರೇಟರ್ಸನ್ನು ಕೂಡ ಯೂಸ್ ಮಾಡಿದ್ದೀವಿ. ಕಂಡೀಷನ್ನ ಬರಿಬೇಕಾದ್ರೆ, ಕಂಬೈನ್ ಮಾಡಬೇಕಾದ್ರೆ ಲಾಜಿಕಲ್ ಆಪರೇಟರ್ಸನ್ನು ಯೂಸ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್.